ಬಿಆರ್ಟಿಎಸ್ ರಸ್ತೆ ಡಿವೈಡರ್ ಗ್ರಿಲ್ ಮುರಿದು ಬಿದ್ದರೂ ತೇರಿಕೆ ನೋಡದ ಬಿಆರ್ಟಿಎಸ್ ಅಧಿಕಾರಿಗಳ ವರ್ತನೆಗೆ ಬೇಸತ್ತು ಗ್ರಿಲ್ ಸರಿ ಮಾಡಿದ ಸಂಚಾರಿ ಪೊಲೀಸರು. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಜನತೆಗೆ ತ್ವರಿತ ಸಂಚಾರ ಸೇವೆ ನೀಡುವ ಉದ್ದೇಶದಿಂದ ಆರಂಭವಾಗಿರುವ ಬಿಆರ್ಟಿಎಸ್ ಯೋಜನೆ ಸಂಚಾರ ಸೇವೆಯು ತ್ವರಿತ ಸಂಚಾರ ಸೇವೆಯಲ್ಲಿ ಸೋತೆಯಾಗುವುದರ ಬದಲು ಅವಾಂತರಗಳಿಂದಲೇ ಹೆಚ್ಚು ಸೋತೆಯಾಗುತ್ತಾ ಬಂದಿದೆ. ಈಗ ಮತ್ತೊಂದು ಅವಾಂತರದಿಂದ ಬಿಆರ್ಟಿಎಸ್ ಸುದ್ದಿಯಲ್ಲಿದೆ. ಧಾರವಾಡದಲ್ಲಿ ಬಿಆರ್ಟಿಎಸ್ ಮಾರ್ಗದ ರಸ್ತೆ ಡಿವೈಡರ್ ಗ್ರಿಲ್ ಮುರಿದು ಬಿದ್ದರೂ ಅದನ್ನ ತೆರವು ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದು ಕೊನೆಗೆ ವಾಹನ ಸವಾರರ ಪರದಾಟ ನೋಡಲಾಗಿದೆ. ಸಂಚಾರಿ ಪೊಲೀಸರು ಈಗ ಅವುಗಳನ್ನು ಎತ್ತಿಟ್ಟು ಮುಂದಾಗುತ್ತಿದ್ದ ಅನಾಹುತವನ್ನು ತಪ್ಪಿಸಿದ್ದಾರೆ. ಧಾರವಾಡ ಟೋಲ್ ನಾಕಾ ಹಾಗೂ ಬಾಗಲಕೋಟ್ ಪೆಟ್ರೋಲ್ ಪಂಪ್ ಬಳಿಯಲ್ಲಿ ಇತ್ತೀಚೆಗೆ ವಾಹನಗಳು ಬಿಆರ್ಟಿಎಸ್ ರಸ್ತೆ ಡಿವೈಡರ್ ಗ್ರಿಲ್ಗೆ ಡಿಕ್ಕಿಯಾಗಿ ಗ್ರಿಲ್ಗಳು ಮುರಿದು ಬಿದ್ದಿದ್ವು. ಆದರೆ ಕಳೆದ 1 ತಿಂಗಳಿಂದ ಗ್ರಿಲ್ಗಳನ್ನು ತೆರವು ಮಾಡದೆ ಬಿಆರ್ಟಿಎಸ್ನ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಾ ಬಂದಿದೆ. ಇದರಿಂದಾಗಿ ಅವಳಿ ನಗರ ಮಧ್ಯ ಸಂಚರಿಸುವ ವಾಹನ ಸವಾರರಿಗೂ ತೊಂದರೆ ಉಂಟಾಗುತ್ತಿತ್ತು. ಜೊತೆಗೆ ಅಪಘಾತಕ್ಕೂ ಕೂಡ ಈ ಮುರಿದ ಬಿದ್ದ ಗ್ರಿಲ್ಗಳು ಎದುರು ನೋಡುತ್ತಿದ್ವು. ಇದನ್ನ ಅರಿತುಕೊಂಡ ಧಾರವಾಡ ಸಂಚಾರಿ ಠಾಣೆಯ ಸಿಬ್ಬಂದಿಗಳಾದ ಹುಲಿಗೆಪ್ಪ, ಅತ್ತಾರ್, ಸಂಜೀವ್ ಹಾಗೂ ಹೋಂಗಾರ್ಡ್ ಜಿಲಾನಿ ಖಾಜಿ ಗ್ರಿಲ್ಗಳನ್ನ ಎತ್ತಿಟ್ಟು ವಾಹನ ಸವಾರರಿಗೆ ಆಗುತ್ತಿದ್ದ ತೊಂದರೆ ತಪ್ಪಿಸಿ ಸಾಮಾಜಿಕ ಜವಾಬ್ದಾರಿ ತೋರುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ. ಸಂಚಾರಿ ಪೊಲೀಸ್ ಸಿಬ್ಬಂದಿಗಳ ಕಾರ್ಯಕ್ಕೆ ವಾಹನ ಸವಾರರ ಮೆಚ್ಚುಗೆ. ಸಂತೋಷ್ ಮೇದಾರ್, NKS TV4 ನ್ಯೂಸ್, ಧಾರವಾಡ.